ಸುಮಲತಾ ಮೇಡಮ್ ಅತಂತ್ರ ಆಗ ಸ್ಥಿತಿನೇ ಬರೋದಿಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಸಂಪರ್ಕದಲ್ಲಿದ್ದಾರೆ. ನಾಳೆ ವಿಜಯಣ್ಣವರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಮೀಟಿಂಗ್ ಕರೆದಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಎರಡು ಮಾತಿಲ್ಲ. ಈ ಸರಿ ಮಂಡ್ಯ ಜಿಲ್ಲೆ NDA ಮೈತ್ರಿ ಅಭ್ಯರ್ಥಿ ಗೆಲುವು. ಅಲ್ಲ, ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು ಅವ್ರ ಹತ್ರ ಮಾತಾಡ್ತಾರೆ. ಒಟ್ಟಾರೆ ನಮಗೆಲ್ಲ ಅವ್ರ ಮೇಲೆ ತುಂಬ ಗೌರವ ಇದೆ. ನಮ್ಮ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ಅವ್ರ ಆಶೀರ್ವಾದ ಮಾಡಿದ್ರು, ಮಾರ್ಗದರ್ಶನ ಮಾಡಿದ್ರು. ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀವಿ. ಪಕ್ಷನೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ ಈಗ ನಡೀತಾರ ಬೆಳವಣಿಗೆ ನೋಡಿದ್ರೆ ವಿಶೇಷವಾಗಿ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ನಡ್ಡಾಜಿಯವರು ಮಾತಾಡಿದ್ದಾರೆ. ಮುಂದೆ ಎಲ್ಲವೂ ಗೊತ್ತಾಗುತ್ತೆ. ಈಗ ಪಕ್ಷದ ಉಸ್ತುವಾರಿ, ಕರ್ನಾಟಕ ಉಸ್ತುವಾರಿ ರಾಧಾ ಅಗರ್ವಾಲ್ ಹೇಳಿದ್ದಾರೆ ಸುಮಲತಾ ಅವರಿಗೆ ಮುಂದೆ ಭವಿಷ್ಯ ಉಜ್ವಲ ಇದೆ ಅಂತ. ಅದಕ್ಕೇನಿಲ್ಲ ಸರ್, ನಾನೊಬ್ಬ ಪರಾಜಿತ ಅಭ್ಯರ್ಥಿ, ಶ್ರೀರಂಗಪಟ್ಟಣದಲ್ಲಿ ಸೋತಿರೋನು. ಈಗ ನಾನು ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡುವಷ್ಟು ಎಲಿಜಿಬಲ್ ಅಲ್ಲ ಪಕ್ಷದ ಚೌಕಟ್ಟು ಒಳಗಡೆ. 100ಕ್ಕೆ 100 ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು, ಬಾಹ್ಯ ಬೆಂಬಲ ಕೊಟ್ಟಿದ್ರು. ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ. ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ, ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಡಮ್ಗೆ ನೀವು ಹೇಳೋ ಥರ 100ಕ್ಕೆ 100 ಒಳ್ಳೆ ಭವಿಷ್ಯ ಇದೆ. ಬಿಜೆಪಿ ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಸೈಡ್ ಹೇಳಿದರೆ ಅಶೋಕ್ ಅವ್ರ ಬೀದರಲ್ಲಿ ಮೇಡಮ್ ಅವರು ಬಿಜೆಪಿ ಪಕ್ಷದಲ್ಲಿ ಇನ್ನೂ ಸೇರಿಲ್ಲ, ಅದ್ರದ್ದು ಹೈಕಮಾಂಡ್ ಮಾಡ್ಕೊಂತಾರೆ. ನಮ್ಗಳಿಗೆಲ್ಲ ಆಶೀರ್ವಾದ ಮಾಡಿದಾರಲ್ಲ. 7 ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ನನಗೂ 2 ದಿನ ಕ್ಯಾನ್ವಾಸಿಗೆ ಬಂದಿದ್ರು. ಎಲ್ಲ ಅಭ್ಯರ್ಥಿಗಳ ಪರ 2 ದಿನ ಪ್ರಚಾರ ಮಾಡಿದ್ದಾರೆ. ಯಾವಾಗಲೂ ಕೂಡ ಅವರು ಮೋದಿಯವರ ನಾಯಕತ್ವವನ್ನು ಮೆಚ್ಕೊಂಡು ಮೆಚ್ಚುಗೆ ಮಾತುಗಳನ್ನ ಮಾಧ್ಯಮಗಳಲ್ಲೆಲ್ಲ ಆಡಿದ್ದಾರೆ. ಅಶೋಕಣ್ಣ ಯಾವ ಆ್ಯಂಗಲಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ನಾಳೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅಣ್ಣವ್ರು ನಮ್ಮನ್ನು ಸಭೆ ಕರೆದಿದ್ದಾರೆ. ಅವ್ರೇನು ಸೂಚನೆ ಕೊಡ್ತಾರೆ, ಪಕ್ಷ ಏನು ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರು ಪ್ರಚಾರಕ್ಕೆ ಬರ್ತಾರೆ ಸರ್ ಮೇಡಮ್ ಸುಮಲತಾ? ನಾನು ಮೊದಲೇ ಹೇಳಿದ್ನಲ್ಲಣ್ಣ, ನಾನು ಭಾಳ ಸಣ್ಣವನಾಗ್ತೀನಿ ಇದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ, ಮತ್ತು ಇದನ್ನೆಲ್ಲ ನಾನು ಹೇಳಲಿಕ್ಕೆ. ನಾವು ಮೇಡಮ್ಗೆ ಮನವಿ ಮಾಡ್ಬೋದು, ಅಪೀಲ್ ಮಾಡ್ಬೋದು, ಬಟ್ ಅದನ್ನೆಲ್ಲ ದೊಡ್ಡ ಮಟ್ಟದ ನಾಯಕರುಗಳು ಮಾತಾಡ್ತಾರೆ.